ಯಾವಾಗ ನಿಮ್ಮ ಆಂತರಿಕ ಕದನಗಳು, ರಾಜ್ಯದಲ್ಲಿ ಈ ಗೊಂದಲಗಳು ಎಲ್ಲ ಸರಿ ಹೋಗ್ಬೋದು ಅಂತ ನಿಮಗನ್ಸುತ್ತೆ? ಈ ಬಗ್ಗೆ ಏನಾದರೂ ನೀವು ಹೈಕಮಾಂಡ್‌ಗೆ ದೂರು ನೀಡಿದ್ದೀರಾ? ಈಗಾಗಲೇ ಸಾಕಷ್ಟು ನಾಯಕರುಗಳು ಡೆಲ್ಲಿ ಪ್ರವಾಸ ಮಾಡೋದು, ಈ ರೀತಿ ಸಾಕಷ್ಟು ನಾಯಕರು ಮಾಡ್ತಿದ್ದಾರೆ. ರಾಜಕಾರಣ ಅಂದರೆ ಅದು ಕಾರ್ಪೊರೇಟ್ ಸಂಸ್ಥೆ ನಡೆಸ್ದಂಗಲ್ಲ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ಅಂಜಿದೊಡೆಂತಯ್ಯ ಅಂತ ಹೇಳ್ತಾರಲ್ಲ, ಹಾಗೆ ಇದು. ನಿಮಗೆ ಸಂತೆ ಒಳಗೆ ಮನೆ ಮಾಡಿದ ಮೇಲೆ ಶಬ್ದ ಇದ್ದೇ ಇರುತ್ತೆ. ಸಾಗರ ತಟದಲ್ಲಿ ಮನೆ ಮಾಡಿದ ಮೇಲೆ ಅಲೆಗಳು ಬಂದೇ ಬರ್ತವೆ. ಕಾಡಿನ ಪಕ್ಕದಲ್ಲಿ ಮನೆ ಮಾಡಿದ್ರೆ ಮೃಗಗಳು ಒಂದೇ ಬರ್ತವೆ, ಕಾಣ್ತಾ ಇರ್ತವೆ. ಹಾಗೆ ರಾಜಕಾರಣ ಅನ್ನೋದು ಅದು ಯಾವಾಗಲೂ ಶಾಂತವಾಗಿರಲ್ಲ. ರಾಜಕಾರಣದಲ್ಲಿ ಅಂದರೆ ಇದ್ದಿದ್ದೇ ತಲೆ ಬಿಸಿ ಮುಂದೆ ಹೋಗ್ತಾ ಇರಬೇಕಷ್ಟೇ. ಧೈರ್ಯ ಇದ್ದವನು ನೋಡಿ, ಸಮುದ್ರ ಸ್ನಾನ ಮಾಡಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ. ಧೈರ್ಯ ಇದ್ದವನು ಸಾಗರಕ್ಕೆ ಇಳಿತಾನೆ. ಧೈರ್ಯ ಇಲ್ಲದೆ ಇದ್ದವನು ದಂಡೆ ಮೇಲೆ ಕೂತ್ಕೊಂಡು ಸಾಗರದಲ್ಲಿ ಈಜಾಡ್ತಿರೋದನ್ನು ಬೇರೆಯವರು ಈಜ್ತಾ ಇರೋದನ್ನು ನೋಡ್ತಾ ಇರ್ತಾನೆ. ನಿಮಗೆ ಧೈರ್ಯ ಇದೆಯಾ, ಒಳಗೆ ಧುಮುಕ್ತೀರಿ. ಧೈರ್ಯ ಇಲ್ಲದೆ ಇದ್ದರೆ ಮರಳ ದಂಡೆ ಮೇಲೆ ಕೂತ್ಕೊಂಡು ನೋಡ್ತೀರಿ. ಎರಡೂ ಅವಕಾಶ ಇದೆ. ನೋಡೋದಿದ್ದರೆ ದೂರದಲ್ಲಿ ಕೂತ್ಕೊಂಡು ನೋಡಿ, ಇಲ್ಲ ಧೈರ್ಯ ಇದ್ದರೆ ಕೆಳಗಡೆ ಧುಮುಕಿ. ಸರ್, ಈಗೇನು ರಾಜ್ಯದಲ್ಲಿ ಗೊಂದಲ ಇದೆ, ಈ ಗೊಂದಲನೆಲ್ಲ ಸರಿಪಡಿಸೋದಕ್ಕೆ ಸಿ.ಟಿ. ರಾವ್ ಪ್ರಯತ್ನ ಪಟ್ಟಿದ್ರಾ ಇಲ್ವಾ? ಅಲ್ಲ, ಈಗ ನೀವು ಯಾವುದನ್ನು ಗೊಂದಲ ಅಂತ ಹೇಳ್ತೀರಿ? ಸರಿಪಡಿಸಲಾರದ ಗೊಂದಲ ಯಾವುದೂ ನಮ್ಮಲ್ಲಿಲ್ಲ. ಆದರೂ ವಿಳಂಬ ಆಗ್ತಿದೆಯಲ್ಲ ಸರ್ ಸರಿಪಡಿಸೋದಕ್ಕೆ? ಆ ಥರ ಏನೂ ಇಲ್ಲ. ನಾಳೆ ಎಲೆಕ್ಷನ್ ಬಂದರೆ ನಾವು NDA 224 ಸ್ಥಾನಗಳಿಗೂ ಸ್ಪರ್ಧೆ ಮಾಡ್ತೀವಿ. ಯಾವುದನ್ನೂ ಖಾಲಿ ಬಿಡಲ್ಲ. ಇಂಥವೆಲ್ಲ ಯಾವಾಗ ನೋಡಿ, ಯಾವಾಗ ಒಂದು ಮಾಸ್ ಪಾರ್ಟಿಯಾಗಿ ಬದಲಾದ್ವಿ ಆವಾಗ ಇವೆಲ್ಲ ಇರೋದೇ. ಮಾಸ್ ಪಾರ್ಟಿ ಅಂದರೆ ಟೈಲರ್ ಮೇಡ್ ಅಲ್ಲ, ಅದು ರೆಡಿಮೇಡ್ ಇದ್ದಂಗೆ. ಸೂಟ್ ಆಗೋರು ಹಾಕೊಳ್ತಾರೆ, ಸೂಟ್ ಆಗುತ್ತೆ. ಕೆಲವ್ರಿಗೆ ಸ್ವಲ್ಪ ದೊಗಲೇನೂ ಆಗ್ಬೋದು, ಕೆಲವ್ರಿಗೆ ಟೈಟು ಆಗ್ಬೋದು. ಹೋಗ್ತಾ ಇರುತ್ತೆ. ಯಾವುದೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಪಕ್ಷ ನಡೆದುಕೊಂಡು ಹೋಗುತ್ತೆ, ಹೋಗ್ತಾನೆ ಇರುತ್ತೆ. ನಿಮಗೆ ಹೇಳಿದ್ನಲ್ಲ, ಬರೀ ಕ್ಲಾಸ್ ಪಾರ್ಟಿ ಇದ್ದಾಗ ಅದು ಟೈಲರ್ ಮೇಡು. ಮಾಸ್ ಪಾರ್ಟಿ ಆದಾಗ ಟೈಲರ್ ಮೇಡ್ ಅಲ್ಲ ಅದು. ಸರ್, ಮತ್ತೆ ಯಾವ ವಿಶ್ವಾಸದಲ್ಲಿ ಪದೇ ಪದೇ BJP ಅವ್ರು ಹೇಳ್ತಾ ಇರ್ತೀರಾ ಮುಂದಿನ ಸಲ ಅಧಿಕಾರಕ್ಕೆ ನಾವು ಬರ್ತೀವಿ ಅಂತ? ಈಗಾಗಲೇ ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಳನ್ನು ಕೊಡ್ತಾ ಇದೆ. ಅವರು ಪ್ರತಿ ತಿಂಗಳು ಒಂದಿಷ್ಟು ಸ್ಕೀಮ್ಗಳನ್ನು ಕೂಡ ತಲುಪಿಸ್ತಿದ್ದಾರೆ ಜನಕ್ಕೆ. ಆದರೂ ನೀವು ಅಧಿಕಾರಕ್ಕೆ ಬರ್ತೀರಾ ಅನ್ನುವ ಹೋಪ್ ಏನು ನಿಮಗೆ? ನೋಡಿ, ಆಡಳಿತ ಪಕ್ಷದ ಶಾಸಕರೇ ಅಸಮಾಧಾನಗೊಂಡು ಆಕ್ರೋಶವನ್ನು ಹೊರಗಾಗ್ತಿರೋದು ನಾವು ನೋಡ್ತಾ ಇದ್ದೀವಿ. BR ಪಾಟೀಲು, ರಾಜು ಕಾಗೆ, ಗವಿಯಪ್ಪ, ಬಸವರಾಜ ರಾಯರೆಡ್ಡಿ ಸೇರಿದಂತೆ, ದೇಶಪಾಂಡೆಯವರು ಸೇರಿದಂತೆ 10 ಜನ ಶಾಸಕರು, ಆಡಳಿತ ಪಕ್ಷದ ಶಾಸಕರೇ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಆಡಳಿತ ಪಕ್ಷದ ಶಾಸಕರಿಗೆ ಅಸಮಾಧಾನ ಇರಬೇಕಾದ್ರೆ ಜನರಿಗಿನ್ನಷ್ಟು ಅಸಮಾಧಾನ ಇರಲ್ಲ. ಒಂದು TC ಬೆಲೆ 30,000 ರೂಪಾಯಿ ಇದ್ದಿದ್ದು 3 ಲಕ್ಷ ಆಗಿದೆ. ರೈತರು ಖುಷಿಯಾಗ್ತಾರಾ? ಬಿತ್ತನೆ ಬೀಜ ಅದರ ಬೆಲೆಯನ್ನು ಕೂಡ 40% 60% ಏರಿಕೆ ಮಾಡಿದ್ದಾರೆ. ರೈತರು ಸಂತೋಷವಾಗಿರೋಕ್ಕೆ ಸಾಧ್ಯನಾ? ಒಂದು ಪಹಣಿ RTC ಬೆಲೆಯನ್ನು 15 ರೂಪಾಯಿ ಇದ್ದಿದ್ದನ್ನು 30 ರೂಪಾಯಿ ಮಾಡಿದ್ದಾರೆ. ಯಾವ ರೈತನಿಗೆ ಖುಷಿ ಆಗುತ್ತೆ ಹೇಳಿ? ರೈತ ತಾನು ಸಾಲ ತಗೊಳ್ಬೇಕು ಅಂದರೆ 1 ಲಕ್ಷ ರೂಪಾಯಿಗೆ 500 ರೂಪಾಯಿ ಸ್ಟಾಂಪ್ ಡ್ಯೂಟಿ ಕಟ್ಟಬೇಕು. 20 ರೂಪಾಯಿ ಸ್ಟಾಂಪ್ ಪೇಪರೇ ಇಲ್ಲ. ಇವತ್ತು ಅದು 100, 200, 500 ರೂಪಾಯಿ ಸ್ಟಾಂಪ್ ಪೇಪರ್ ಕಟ್ಟಬೇಕು, ತಗೋಬೇಕು. ಜನಾಕ್ರೋಶ ಇರುತ್ತೋ ಇಲ್ವೋ? ಎಲ್ಲ ಅಡುಗೆ ಎಣ್ಣೆ ಬೆಲೆಯಿಂದ ಹಿಡಿದು ಸುಮಾರು 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಜನರಿಗೆ ಖುಷಿಯಾಗಿರುತ್ತಾ? ಬೆಲೆ ಏರಿಕೆ ಖುಷಿ ತರುತ್ತಾ? ಜನ ಏನು ಮಾತಾಡ್ತಾರೆ ಕೇಳಿ ಸ್ವಲ್ಪ. ಯಾಕೆ ಅಧಿಕಾರಕ್ಕೆ ಬರ್ತೀರಿ ನೀವು ಅಂದರೆ ಜನ ಹಾಗೆ ಹೇಳ್ತಾ ಇದ್ದಾರೆ. BJPಯೇ 1000 ಪಟ್ಟು ಒಳ್ಳೆದಿತ್ತು ಅಂತ ಜನ ಮಾತಾಡ್ತಿದ್ದಾರೆ. ಜನ ಮಾತಾಡೋದನ್ನು ಕೇಳಿದಾಗ ನಮಗೆ ವಿಶ್ವಾಸ ಬರುತ್ತೆ. ಜನ ಯಾಕೆ ಮಾತಾಡ್ತಾರೆ ಅಂದರೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ. ಯಾರು ಬೀದಿ ಇಳಿದಿಲ್ಲ ಹೇಳಿ? ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅತಿಥಿ ಶಿಕ್ಷಕರು, ಪೌರ ಕಾರ್ಮಿಕರು, ಲಾರಿ ಚಾಲಕರು, ಇವರೆಲ್ಲ ಯಾಕೆ ಬೀದಿಗಿಳಿದಿದ್ದಾರೆ? ಶಿಕ್ಷಕರ ಆದಿಯಾಗಿ ಎಲ್ಲರೂ ಯಾಕೆ ಬೀದಿಗಿಳಿದಿದ್ದಾರೆ? ದಿನನಿತ್ಯ ಭ್ರಷ್ಟಾಚಾರವೇ ಸುದ್ದಿ ಆಗ್ತಿರೋದು.
ಆಡಳಿತ ಪಕ್ಷದವರಿಗೆ ಮುಜುಗರ ಉಂಟು ಮಾಡ್ತಿಲ್ವಾ? ಆಡಳಿತ ಪಕ್ಷದ ಈ ಶಾಸಕರುಗಳಿಗೆ ಮುಜುಗರ ಆಗ್ತಿರ್ಬೇಕಾದ್ರೆ ಜನ ಸಂತೋಷ ಪಡ್ತಾರೆ ಈ ಸರ್ಕಾರದ ಆಡಳಿತ ನೋಡಿ. ಆ ಕಾರಣಕ್ಕೆ ನಮ್ಗೆ ಆತ್ಮವಿಶ್ವಾಸ ಇದೆ, ಆ ಕಾರಣಕ್ಕೆ ನಾವು ಮತ್ತೆ ಗೆದ್ದು ಬರ್ತೀವಿ ಅಂತಕ್ಕಂಥ ವಿಶ್ವಾಸದ ಮಾತನ್ನು